ನಮ್ಮ ತಾತಂಗೆ ನಮ್ಮ ತಂದೆಯವರು ಜಮೀನಿದೆ, ಅವ್ನು ರೈತನ ಮಾಡ್ಬೇಕು ಅಂತ ಅಷ್ಟೇ. ಹ್ಮ್ ಇವ್ರು ಈ ಬಡಸ್ತನ ನೋಡಿ ಇನ್ನೇನು ಈಚೆ ಬರಬೇಕು ಈ ಬಿಡುಗಿಂದ ಅಂತೇಳಿ ಓದೋಂಥ ವ್ಯವಸ್ಥೆ. ಆಗ ಅವರು ರ್ಯಾಂಕ್ ತೆಗಿತಾರೆ. ಕುಣಿಗಲಲ್ಲಿ ಬೆಳ್ಳೆ ಎಣಿಕೆ ಅಷ್ಟು ರ್ಯಾಂಕ್ ತೆಗೆದಾಗ ಮೆಡಿಕಲ್ ಸೀಟ್ ಸಿಗುತ್ತೆ. ಆ ಮೆಡಿಕಲ್ ಸೀಟ್ ಸಿಕ್ಕಿದಾಗ ಅವ್ರಿಗೆ ಸೇರ್ಕೊಳ್ಳಿಕ್ಕೆ 70 ರೂಪಾಯಿನೇನೋ ಇರುತ್ತೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಗೆ. ದುಡ್ಡಿರಲ್ಲ ಅವ್ರಿಗೆ. ನಾನು ಸೇರೋಕ್ಕಾಗಲ್ಲ, ಇದು ನನ್ನ ಕೈಲಿ ಆಗೋದಿಲ್ಲ ಅಂಥೇಳಿ ಅವರು ಏನು ಮಾಡ್ತಾರೆ, ವಾಪಸ್ಸು ಕೂಲಿ ಮಾಡೋಕ್ಕೆ ಹೋಗ್ತಾರೆ. ಆಗ ಒಂದು 6 ತಿಂಗಳು 7 ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಊರಿನ ಪಕ್ಕದಲ್ಲಿ ಕಲ್ನಾಯಕನಹಳ್ಳಿ ಪಟೇಲರು ಯಾರು ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರ ಚೂಟಿಯಾಗಿ ಮಾಡ್ತಾ ಇದ್ದಾನಲ್ಲ ಅಂತ ಕರೆದು ಕೇಳಿದಾಗ, ನನ್ನ ರ್ಯಾಂಕ್ ಬಂದಿತ್ತು, ನನ್ನ ಕಟ್ಟಕ್ಕೆ ದುಡ್ಡು ಇರಲಿಲ್ಲ, ಅದರಿಂದ ನಾನು ವಾಪಸ್ಸು ರೈತನಾಗಿ ಕೂಲಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಆಗ ಅವ್ರು ಕರ್ಕೊಂಡೋಗಿ ಬ್ಯಾಂಕ್ ಹೋಗಿ ಸಾಲ ಕೊಡಿಸಿ ಅವತ್ತಿನ ದಿನ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ಗೆ ಸೇರೋಂಥ ಒಂದು ಇನ್ಸಿಡೆನ್ಸ್ ಆಗುತ್ತೆ. ಸೊ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇದೆ. ಬಡಸ್ತನದ ಬೇಗುದಿಯ ಮಧ್ಯೆ ಇಷ್ಟೆಲ್ಲ ಹೋರಾಟ ಮಾಡಿದಂಥ ನಮ್ಮ ತಂದೆಯವರ ಆಸೆಯಂತೆ ನಾನು ಆದಷ್ಟು ನನ್ನ ಒಂದು ಮನಸ್ಸು ಮತ್ತು ನನ್ನ ಕಾರ್ಯಕ್ರಮ ಬಡವ್ರಿಗೋಸ್ಕರ ಮೀಸಲಾಡಬೇಕು ಅಂತ ಭಾಳಷ್ಟು ಅದು ನನ್ನ ಎಲ್ಲೋ ಒಂದು ಕಡೆ ಒಂದು ಕಾರ್ನರ್ ಆಫ್ ದ ಮೈಂಡಲ್ಲಿ ಯಾವಾಗಲೂ ಅದು ಕಾಡ್ತಾ ಇರುತ್ತೆ.